ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನೇ ಬದಲಿಸಿದ ದಳಪತಿ ವಿಜಯ್ ಮುಖ್ಯಮಂತ್ರಿ ಪಟ್ಟ ಏರೋಕೆ ಎಲ್ಲಾ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದೆ. ತಮಿಳುನಾಡಲ್ಲಿ ನಂಬರ್ 1 ಪಕ್ಷ ಅಂದ್ರೆ ಅದು ದಳಪತಿ ವಿಜಯ್ ಪಕ್ಷ. ಸರ್ಕಾರ ರಚನೆಗೆ 118 ಅನ್ನೋ ಮ್ಯಾಜಿಕ್ ನಂಬರ್ ಬೇಕು. ಆದ್ರೆ ವಿಜಯ್ಗೆ ಸಿಕ್ಕಿರೋದು 108 ಸ್ಥಾನಗಳು. ಬಾಕಿ 10 ಸ್ಥಾನಗಳನ್ನು ಯಾರ ಹತ್ರ ಮೈತ್ರಿ ಮಾಡಿಕೊಳ್ತಾರೆ ಅನ್ನೋದು ನಿರ್ಧಾರ ಆಗಬೇಕು. ಹಾಗಾಗಿನೇ ನಟ ವಿಜಯ್ ಹೊಸದಾಗಿ ಆಯ್ಕೆಯಾದ ಟಿವಿಕೆ ಶಾಸಕರ ಜೊತೆ ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಟಿವಿಕೆ ಶಾಸಕರೆಲ್ಲ ಸರ್ವಾನುಮತದಿಂದ ದಳಪತಿ ವಿಜಯ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಸಿಎಂ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನೇನಿದ್ರು ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಷ್ಟೇ ಬಾಕಿ ಇದೆ. ನಟ ವಿಜಯ್ ಬಹುಮತದ ಸರ್ಕಾರ ರಚಿಸೋಕೆ ಮೈತ್ರಿ ಮಾಡಿಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ. ತಮಿಳುನಾಡಲ್ಲಿ ವಿಜಯ್ ಸದ್ಯಕ್ಕೆ ಅಣ್ಣಾ ಡಿಎಂಕೆ ಜೊತೆಗೆ ಹೋಗೋಕೆ ಮನಸ್ಸಿಲ್ಲ. ಅಣ್ಣಾ ಡಿಎಂಕೆಯ 47 ಶಾಸಕರನ್ನು ಕಟ್ಕೊಂಡು ಅವರಿಗೆಲ್ಲ ಮಂತ್ರಿ ಸ್ಥಾನ ಹಂಚಿದ್ರೆ ವಿಜಯ್ ರಾಜಕೀಯ ಲೆಕ್ಕಾಚಾರಗಳಿಗೆ ಹೊಡೆತ ಬೀಳುತ್ತೆ. ಹಾಗಾಗಿನೇ ಸಣ್ಣ ಪುಟ್ಟ ಪಕ್ಷಗಳಿಗೆ ಗಾಳ ಹಾಕ್ತಿದ್ದಾರೆ. ಈಗ ಅದಕ್ಕೆಲ್ಲ ತೆರೆ ಬಿದ್ದಂತಿದೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಗೆದ್ದಿರುವ ಕಾಂಗ್ರೆಸ್ ವಿಜಯ್ಗೆ ಬೆಂಬಲ ಕೊಡಲು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಾಂಗ್ರೆಸ್ ಶಾಸಕರು ಪಿಎಂಕೆ ಸಿಪಿಐ ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆಗೆ ಮುಂದಾಗಿದ್ದು ಪ್ರಮಾಣ ವಚನ ಸ್ವೀಕರಿಸಲು ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ತಮ್ಮ ಮೊದಲ ಪ್ರಯತ್ನದಲ್ಲೇ ವಿಜಯ್ ಗೆದ್ದಿದ್ದು ಇಡೀ ದೇಶವೇ ಶಾಕ್ ಆಗಿದೆ. ದೊಡ್ಡ ದೊಡ್ಡ ನಾಯಕರುಗಳಿಗೆ ಆಗದೇ ಇದ್ದದ್ದನ್ನು ವಿಜಯ್ ಮಾಡಿ ತೋರಿಸಿದ್ದಾರೆ. ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಕೂಡ ಇದು ಅಚ್ಚರಿ ತಂದಿದೆ. ಅವನ ಪೂರ್ತಿ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಬಹುಶಃ ನಮಗೆ ತಮಿಳುನಾಡಿನಲ್ಲಿ ಆಶ್ಚರ್ಯ ತರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ ಮೋಸ್ಟ್ಲಿ ಯಂಗ್ಸ್ಟರ್ಸ್ voted for film artist Mr. Vijaya. ಅವ್ರ ಹೆಸರೇನು ಪೂರ ಹೆಸರೇನು ಜೋಸೆಫ್ ವಿಜಯ್. ಚಂದ್ರಶೇಖರನ್ ಅಂತ ಜೋಸೆಫ್ ವಿಜಯ್ ಅಂತ ನಂಗೆ ಗೊತ್ತಿರೋದು. ಚಂದ್ರಶೇಖರ್ ಅಂತ ನೀನು ಅಡಿಷನಲ್ ಆಗಿ ಹೇಳ್ತಾ ಇದೀಯಾ, ನಂಗೆ ಗೊತ್ತಿಲ್ಲ. ನನಗೆ ಜೋಸೆಫ್ ವಿಜಯ್ ಅಂತ ಬರೆಯಪ್ಪ ಸಾಕಷ್ಟೇ. ಗೊತ್ತಿಲ್ಲ. ಸಿ ದೇ ವಾಂಟೆಡ್ ಎ ಚೇಂಜ್. ತಮಿಳುನಾಡು ವೋಟರ್ಸ್ ಇದಾರಲ್ಲ, ದೇ ವಾಂಟೆಡ್ ಎ ಚೇಂಜ್. ಹೊಸ ಬದಲಾವಣೆಗೋಸ್ಕರ ವೋಟ್ ಹಾಕಿರ್ಬೇಕು ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ನಾನು ಹೇಳಿದ್ದು ಇಟ್ ಇಸ್ ಎ ಸರ್ಪ್ರೈಸಿಂಗ್ ರಿಸಲ್ಟ್. ಅದು ಕೇರಳ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಮತ್ತೆ ಕರ್ನಾಟಕದಲ್ಲಿ 2 ಸೀಟ್ಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. The same principle applies to other states also. That High Command will decide. So do you somewhere feel the Generation Z, which we are calling, is becoming much more attentional? Because many governments changed after the revolution started with the Gen Z. Now, do you think the same thing has happened with Tamil Nadu and it will also make some impact towards the country? No, it will not impact on other states. See, they wanted a change. The voters of the Tamil Nadu, they wanted a change. That is why they voted Vijayan party, because 7-8 months back the party was formed. ಒಂದು 7-8 ತಿಂಗಳಾಗಿರ್ಬೇಕಲ್ಲ. 24 ವೋಟ್ ಹಾಕಿ ಪಾಠ ಅವರು ಎಸ್ ಎ ಪಾರ್ಟಿ ಸೋಲ್ಜರ್ ಆಗಿ ಕೆಲಸ ಮಾಡಿದ್ದಾರೆ ಅಷ್ಟೇ.
ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ವಿಜಯ್ ದಳಪತಿಗೆ ಎಲ್ಲ ಜಾತ್ಯತೀತರು ಬೆಂಬಲ ಕೊಡಬೇಕು ಅನ್ನೋ ಮಾತು ಹೇಳಿದ್ದಾರೆ. ಅಲಯನ್ಸ್ ಕಾಂಗ್ರೆಸ್ ಸರ್ಕಾರ ಕೊಡ್ಲೇಬೇಕು. ಸೆಕ್ಯುಲರ್ ಪಾರ್ಟಿ ನಾವು ಸ್ಟ್ರೆಂಥನ್ ಮಾಡ್ಬೇಕಾದ್ರೆ ಕೊಡ್ಲೇಬೇಕು. ರಾಹುಲ್ ಗಾಂಧಿ ಅವರು ಕೂಡ ಮಾತುಕತೆ ನಡೆಸ್ತಾರೆ. ಅವರು ಸೆಕ್ಯುಲರ್ ಇದ್ದಾರೆ, ಮತ್ತೆ ಅವರು ಬಿಜೆಪಿ ಬೇಕಾದ್ರೆ ಅವಾಗ ಅವ್ರ ಹಿಡಿಯೋಕೆ ಜೋಡಿಸ್ಬೇಕು. ಅವ್ರೊಬ್ಬರು ಸಾಕಾಗಿದೆ, ನಮ್ಮ ಅವಶ್ಯಕತೆ ಇರಲಿಲ್ಲ. ಸೊ ಇಂಡಿಕೇಶನ್ ಅಂದ್ರೆ ಸೆಕ್ಯುಲರ್ ಇದೀವಿ, ನಾವು ಸೆಕ್ಯುಲರ್ ದುಡಿಯುತ್ತೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಸೊ ಯಾರು ಸೆಕ್ಯುಲರ್ ಅವರೇ ಎಲ್ಲರೂ ಅವ್ರಿಗೆ ಮುಂದೆ ಹೋಗಿ ಸಪೋರ್ಟ್ ಮಾಡಬೇಕು. ಇನ್ಕ್ಲೂಡಿಂಗ್ DMK ಅವ್ರ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಔಟ್ಸೈಡ್ ಸಪೋರ್ಟ್ ಮಾಡಲಿಕ್ಕೆ ನಾವು ಸೆಕ್ಯುಲರ್, ಇವರು ಸೆಕ್ಯುಲರ್ ಉಳಿಬೇಕಲ್ಲ. ಕಾಂಗ್ರೆಸ್ ಚುನಾವಣಾ ಪೂರ್ವ ಮೈತ್ರಿ ಟಿವಿಕೆ ಜೊತೆ ಮಾಡ್ಕೊಂಡಿರೋ ಅನುಕೂಲ ಇತ್ತು. ಅದ್ರ ಬಗ್ಗೆ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಹಾಗೆ ಅವರು ಮತ್ತೆ ಇವರು ತಪ್ಪಿಸಿದ್ರು ಚುನಾವಣಾ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಐ ಥಿಂಕ್ ಚುನಾವಣೆ ಆಗಿ ಹೋಗಿದೆ, ಸೆಕ್ಯುಲರ್ ಇದ್ದಾರೆಲ್ಲ ಅವರಿಗೆ ಈಗ ಸಪೋರ್ಟ್ ಮಾಡಬೇಕು. ಈಗ ಕೇರಳದಲ್ಲಿ ವೇಣುಗೋಪಾಲ್ ಅವರು ಸಿಎಂ ಮಾಡ್ತಾರೆ, ಸತೀಶ್ ಅವರು ಮಾಡ್ತಾರೆ, ಚರ್ಚೆ ಮಾಡ್ಬೇಕು. ಅವ್ರ ಅಭಿಪ್ರಾಯ ಯಾರಿಗಿದೆ, ಶಾಸಕರು ಅವ್ರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಯಾರಿಗೆ ಮಾಡಬೇಕು ಅನ್ನೋದು ಎಮ್ಮೆಲ್ಲೆಗಳು ಫಸ್ಟ್ ಮೊದಲೇ ಆಯ್ಕೆ ನಂತರ ಹೈಕಮಾಂಡ್ ಡಿಸಿಷನ್ ಕೊಡ್ತಾರೆ. ಸ್ಟೇಟ್ ಇಂದ ಕಲಿಯೋದೇನಾದ್ರು ಇದೆಯಾ ಸರ್ ಕಾಂಗ್ರೆಸ್? ಬಹಳಷ್ಟು ಕಲಿದಿದೆ, ಬಹಳಷ್ಟು ಕಲಿದಿದೆ, ಕಲಿಬೇಕು. ಈ 2 ಚುನಾವಣೆ ಗೆದ್ದೀವಿ ಅಂತ ನಾವು ಬಹಳ ಆಕಾಶದ ಅವಶ್ಯಕತೆ ಇಲ್ಲ. ಈ ಚುನಾವಣೆ ಬೇರೆ, ನಾಳೆ 28 ಚುನಾವಣೆ ಬೇರೆ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಬಹಳಷ್ಟು ಕೆಲಸ ಮಾಡೋದು ಅವಶ್ಯಕತೆ ಇದೆ. ಪಾರ್ಟಿ ಅವರು, CM ಅವರು, DCM ಅವರು, MLAಗಳು, ಮಂತ್ರಿಗಳು, ಇದನ್ನ ನಾವು ನಮ್ಮ ಚುನಾವಣೆ ಮಾಡಬೇಕಾಗುತ್ತೆ. ಅದು ಬಹಳ ತಪ್ಪಾಗಿರ್ತದೆ. ಅದಕ್ಕೆಲ್ಲ ನಾವು ಪೂರ್ವ ಸಿದ್ಧತೆ ಮಾಡ್ಬೇಕು. ನೀವು ಬಸ್ ತೆಗಿಬೇಕಂದ್ರೆ ಅದೊಂದು ಆಗ್ಬೇಕು ಅಂತಂದ್ರೆ ಸಿಎಂ ಈಗ ಮತ್ತೆ ಅದನ್ನ ಪುನರುಚ್ಚಾರ ಮಾಡಿದರೆ ಕೆಪಿಸಿಸಿ ತೆಗೆದುಕೊಂಡಂತಹ ಕ್ರಮ ಸರಿಯಾಗಿದೆ. ಸರಿಯಾಗಿದೆ, ನಾವೇನಿರುತ್ತೆ ಮಾಡಿದಾರೆ, ತಗೋಬಾರದು ತಿಳಿದಿದ್ದಾರೆ. ಸಸ್ಪೆಂಡ್ ಇನ್ನೂ ಮಾಡಿದಾರೆ, ಬಹಳಷ್ಟು ಮಂದಿ ವಾಪಸ್ ತಗೊಂಡಾರೆ. ನಾವು ಹೇಳಿದ್ವಿ ಮಾಡಿದ್ದಾರೆ, ಓಕೆ, ಮತ್ತೆ ಅವ್ರಿಗೆ ಅವಕಾಶ ಕೊಡೋದು ಹೇಳೋದು ಅಷ್ಟೇ. ನಾವು ಈಗಾಗಲೇ ಆಕ್ಷನ್ ತಗೊಂಡಾರೆ, ಸಸ್ಪೆಂಡ್ ಮಾಡಿದ್ದಾರೆ, ಓಕೆ, ಅದೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಓಕೆ. ಈಗ ಮತ್ತೆ ಅವ್ರಿಗೆ ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಅಷ್ಟೇ ನಾವು ರಿಕ್ವೆಸ್ಟ್. ಪಕ್ಷದಲ್ಲಿ ತಗೋಬೇಕು, ಅವ್ರಿಗೆ ಬಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಆ ಸಮುದಾಯ ಕಾಂಗ್ರೆಸ್ ಬಿಟ್ಟರೆ ಬೇರೆ ಎಲ್ಲಿ ಹೋಗುವಂತ ಆಪ್ಷನ್ ಇಲ್ಲ. ಬಳಸ್ಕೋಬೇಕಷ್ಟೇ. ವೆಸ್ಟ್ ಬೆಂಗಾಲ್ದ ಫಲಿತಾಂಶ ಆ ರೀತಿ ಬರುತ್ತೆ ಅಂತ ಇತ್ತ ಸರ್? ನಿರೀಕ್ಷೆ ಇರಲಿಲ್ಲ. ಅದು ಕೂಡ 15 ವರ್ಷ ಆಳ್ವಿಕೆ ಇತ್ತು, ನೆಗೆಟಿವ್ ಕೂಡ ಇತ್ತು. ಅದು ಅವರ ಓವರ್ಲುಕ್ ಮಾಡ್ಲಿಕ್ಕೆ ಅವರು ಆಗಿಲ್ಲ. ಅವ್ರ ಮುಂಚೆಯಿಂದ ಬಿಜೆಪಿ ಅವರು ಸುಮಾರು 2 ವರ್ಷದಿಂದ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವಕಾಶಗಳನ್ನ ಬಳಸ್ಕೊಂಡ್ರು. ಇವರು ಓವರ್ ಇದ್ರಲ್ಲಿ ಇದ್ರು, ನಾವು ಬರ್ತೀವಿ ಅಂತ. ಹೀಗಾಗಿ ಯಾವುದೇ ಅವರು 15 ವರ್ಷ ನಂತರ ನೆಗೆಟಿವ್ ಇದ್ದೇ ಇರ್ತದೆ. ಅದ್ರ ಲಾಭ